ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಮುಂಬರುವ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ತಮಗೆ ಮೊದಲ ಆದ್ಯತೆ ಮತ ನೀಡಿ ಎಸ್ ಬಾಲನ್. ಮಾರ್ಚ್ 11ರಂದು ನಡೆಯಲಿರುವ ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಸಿಂದಗಿ ನಗರದ ವಕೀಲರ ಸಂಘದ ಸಭಾಭವನದಲ್ಲಿ ಅಡ್ವೊಕೇಟ್ ಜನರಲ್ ಶ್ರೀ ಎಸ್ ಬಾಲನ್ ಅವರು ಭೇಟಿ ನೀಡಿ ವಕೀಲರೊಂದಿಗೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದ ವಕೀಲರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ವಕೀಲರಿಗೆ ಅಗತ್ಯವಿರುವ ಭದ್ರತೆ, ಮೂಲಭೂತ ಸೌಲಭ್ಯಗಳು ಹಾಗೂ ವೃತ್ತಿಪರ ಅಭಿವೃದ್ಧಿಗೆ ಅಗತ್ಯವಾದ ವ್ಯವಸ್ಥೆಗಳು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ವಕೀಲರ ಸಮಸ್ಯೆಗಳನ್ನು ಸಮಗ್ರವಾಗಿ ಪರಿಷ್ಕರಿಸಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ಮುಂಬರುವ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ತಮಗೆ ಮೊದಲ ಆದ್ಯತೆ ಮತ ನೀಡುವಂತೆ ವಕೀಲರಿಗೆ ಮನವಿ ಮಾಡಿದರು. ಸ್ಥಳೀಯ ವಕೀಲರು ತಮ್ಮ ಸಮಸ್ಯೆಗಳು ಮತ್ತು ಸಲಹೆಗಳನ್ನು ಹಂಚಿಕೊಂಡು ಬಾರ್ ಕೌನ್ಸಿಲ್ ಮೂಲಕ ವಕೀಲರ ಕಲ್ಯಾಣಕ್ಕೆ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಂದಗಿ ವಕೀಲರ ಸಂಘದ ಅಧ್ಯಕ್ಷರಾದ SP ಪಾಟೀಲ್, ವಕೀಲರಾದ ಅರವಿಂದ್ ಕಣ್ಣೂರ್, ಅಂಗಡಿ ವಕೀಲರು, ಬಿರಾದಾರ್ ವಕೀಲರು, ಹೈಕೋರ್ಟ್ ವಕೀಲರಾದ ಕುಮುದಾವತಿ S ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೈಕೋರ್ಟ್ ಜಡ್ಜ್ ಆದ್ಮೇಲೆ ನಮ್ಮ ಪಕ್ಷಕ್ಕೆ ನಾನು ಯಾರು ಆವತ್ತೇ ಮುಗಿದೈತೆ. ಅವ್ರನ್ನ ಚೇಂಬರ್ ಅಲ್ಲಿ ಮೀಟ್ ಮಾಡೋದು, ವಿಶ್ ಮಾಡೋದು, ಎದ್ದೋರು ನೋಡಿದ್ರೆ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಪೋಸ್ಟ್ ಇದೆಲ್ಲ ಮಾಡೋದು ಅದು ನನಗೆ ಬೇಕಾಗಿಲ್ಲ. ಸೊ ನಾವು ಐ ಆಮ್ ಕಂಟೆಸ್ಟಿಂಗ್ ಟು ಎನ್ಹಾನ್ಸ್ ದಿಸ್ ಕಾಂಪನ್ಸೇಷನ್ ಟು ದಿ ಲೆವೆಲ್ ಆಫ್ ಛತ್ತೀಸ್ಗಢ. ಅಲ್ಲಿ ಎಷ್ಟಿದೆ? 35-40 ಲಕ್ಷ. ಆ ಮಟ್ಟಿಗೆ ಹೋಗ್ಬೇಕು, ಅದಕ್ಕೆ ಫೈಟ್ ಮಾಡಬೇಕು. ಇಟ್ ಇಸ್ ದ ಡ್ಯೂಟಿ ಆಫ್ ದ ಸ್ಟೇಟ್. ಪ್ರೊಟೆಕ್ಷನ್ ಆಕ್ಟ್ ಬರಬೇಕು. ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು? ನಾವು ರೌಡಿಗಳು ಕೇಸ್ಗಳು ಕೂಡ ಇನ್ನೊಂದ್ಸರಿ ನಾವು ಪ್ರಾಸಿಕ್ಯೂಟರ್ ಆಗಿ ಹಾಕಿದ್ದೀವಿ. ನಾನು ಕೂಡ ಗೌರಿ ಲಂಕೇಶ್ ಕೇಸಲ್ಲಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿದ್ದೀನಿ. ಪ್ರೊಟೆಕ್ಷನ್ ಬೇಕಲ್ಲ ನಮ್ಗೆ. ಅವ್ರ ಕೈಯಲ್ಲಿ ಬಂದೂಕು ಇರುತ್ತೆ, ನಮ್ಮ ಕೈಯಲ್ಲಿ ಏನಿರುತ್ತೆ. ಅಲ್ಲಿ ಗನ್ನು, ಇಲ್ಲಿ ಬೇರೆ ಕಣ್ಣು. ಸೊ ಇಂದ ಇದಕ್ಕೆ ಫೈಟ್ ಮಾಡ್ತೀವಿ.